ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಇದು ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರೋದು 360ಯಲ್ಲಿ ನಿಮ್ಮ ಕ್ವಾಲಿಟಿಯನ್ನು ಇಟ್ಟುಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೋಣ. ಸಾಮಾನ್ಯವಾಗಿ ಯಾವುದೇ ಕೀಬೋರ್ಡ್ಗಳು ಅಥವಾ ಲ್ಯಾಪ್ಟಾಪ್ಗಳ ಕೀ ಮೇಲ್ಭಾಗದಲ್ಲಿ ಫಂಕ್ಷನ್ ಕೀಗಳು ಕಂಡುಬರ್ತವೆ. ಇವು ಅತ್ಯಂತ ವಿಶೇಷವಾದ ಕೀಗಳಿವೆ. ಅದರಲ್ಲಿ F1 ಕೀ ಏನಪ್ಪ ಅಂತಂದರೆ ಅದು ಪ್ರದರ್ಶನ ಸಹಾಯಕ್ಕಾಗಿ ಯೂಸ್ ಮಾಡುತ್ತಾರೆ. F2 ಕೀ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಆಯ್ದ ಐಟಮನ್ನು ಮರುಸೇರಿಸಲು ಬಳಕೆ ಮಾಡುತ್ತದೆ, ಟು ರಿನೇಮ್ ದ ಸೆಲೆಕ್ಟೆಡ್ ಐಟಮ್. ಅದೇ ರೀತಿಯಾಗಿ F3 ಕೀ ಏನಪ್ಪ ಅಂತಂದರೆ ಫೈಲ್ ಅಥವಾ ಫೋಲ್ಡರ್ಗಾಗಿ ಹುಡುಕಲು. ಅದೇ ರೀತಿ F4 ಕೀ ನೋಡೋದಾದರೆ ನನ್ನ ಕಂಪ್ಯೂಟರ್ ಮತ್ತು ವಿಂಡೋಸ್ ಎಕ್ಸ್ಪ್ಲೋರರ್ನಲ್ಲಿ ವಿಳಾಸ ಪಟ್ಟಿಯನ್ನು ಪ್ರದರ್ಶಿಸಲು. F5 ಕೀ ನೋಡೋದಾದರೆ ಸಕ್ರಿಯ ವಿಂಡೋಸನ್ನು ರಿಫ್ರೆಶ್ ಮಾಡಲು ಯೂಸ್ ಮಾಡ್ತಾರೆ, F5. F6 ಕೀ ನೋಡೋದಾದರೆ ವಿಂಡೋಸ್ ಅಥವಾ ಡೆಸ್ಕ್ಟಾಪ್ನಲ್ಲಿರುವ ಪರದೆಯ ಅಂಶಗಳ ಮೂಲಕ ಚಕ್ರ ಮಾಡಲು ಬಳಸುತ್ತಾರೆ, F6 ಕೀ. F7 ಕೀ MS ವರ್ಡ್ ಡಾಕ್ಯುಮೆಂಟ್, ಔಟ್ಲುಕ್ ಇತ್ಯಾದಿಗಳಲ್ಲಿ ಕಾಗುಣಿತ ಪರಿಶೀಲನೆ ಮತ್ತು ವ್ಯಾಕರಣ ಪರಿಶೀಲನೆಗಾಗಿ F7 ಕೀಯನ್ನು ಒತ್ತುತ್ತಾರೆ. F8 ಕೀ ವಿಂಡೋಸ್ ಸ್ಟಾಪ್ ಮೆನುವನ್ನು ನಮೂದಿಸಲು ಬಳಸಲಾಗುತ್ತದೆ, ಮುಖ್ಯವಾಗಿ ವಿಂಡೋಸ್ ಸೇಫ್ ಮೋಡನ್ನು ಪ್ರವೇಶಿಸಲು ಬಳಸಲಾಗುತ್ತದೆ. F9 ಕೀಯನ್ನು ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಡಾಕ್ಯುಮೆಂಟನ್ನು ರಿಫ್ರೆಶ್ ಮಾಡಲು F9 ಕೀಯನ್ನು ಬಳಕೆ ಮಾಡುತ್ತಾರೆ. F10 ಕೀ ಇದು ಸಕ್ರಿಯ ಪ್ರೋಗ್ರಾಂನಲ್ಲಿ ಮೆನುಬಾರ್ ಅಥವಾ ಸಕ್ರಿಯಗೊಳಿಸಲು F10 ಕೀಯನ್ನು ಬಳಸಲಾಗುತ್ತದೆ. F11 ಸಕ್ರಿಯ ವಿಂಡೋವನ್ನು ಗರಿಷ್ಠಗೊಳಿಸಿ ಅಥವಾ ಕಡಿಮೆಗೊಳಿಸಲು F11 ಕೀಯನ್ನು ಬಳಕೆ ಮಾಡಲಾಗುತ್ತದೆ. ಅದೇ ರೀತಿ F12 ಕೀ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಸೇವ್ ಮಾಡಿ ವಿಂಡೋಸನ್ನು ತೆರೆಯಲು F12 ಕೀಯನ್ನು ಬಳಕೆ ಮಾಡುತ್ತಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡೋದಾದರೆ MS ವರ್ಡ್ನ ಶಾರ್ಟ್ ಕೀಗಳು ನೋಡೋದಾದರೆ ಬಳಕೆ ಮಾಡೋದು. ಮತ್ತು Ctrl+A ನೋಡೋದಾದರೆ ಸಂಪೂರ್ಣ ದಾಸ್ತಾವೇಜನ್ನು ಆಯ್ಕೆ ಮಾಡಲು Ctrl+A ಒತ್ತುತ್ತಾರೆ. Ctrl+B ಆಯ್ಕೆ ಮಾಡಿದ ಟೆಕ್ಸ್ಟನ್ನು ಬೋಲ್ಡ್ ಮಾಡಲು. Ctrl+C ಆಯ್ದ ಮಾಡಿದ ಟೆಕ್ಸ್ಟನ್ನು ಕಾಪಿ ಮಾಡುವುದಕ್ಕೆ Ctrl+C ಅನ್ನು ಒತ್ತುತ್ತಾರೆ. Ctrl+D ಅನ್ನು ಫಾಂಟ್ ಡೈಲಾಗ್ ಬಾಕ್ಸ್ನಲ್ಲಿ ಬಳಕೆ ಮಾಡುತ್ತಾರೆ. ಅದೇ ರೀತಿಯಾಗಿ Ctrl+E ಆನ್ಲೈನ್ ಸೆಂಟರ್. Ctrl+F ಅಂದರೆ ಆಕ್ಟಿವೇಟಿಂಗ್ ಫೈಟ್ ಟ್ಯಾಬನ್ನು ತೆರೆದು ನೋಡಿ ಮತ್ತು ರಿಪ್ಲೇಸ್ ಮಾಡುವುದಕ್ಕೆ Ctrl+F ಅನ್ನು ಬಳಕೆ ಮಾಡುತ್ತಾರೆ. Ctrl+G ನೋಡುವುದಾದರೆ ಡೈಲಾಗ್ಸ್ ಬಾಕ್ಸ್ನಲ್ಲಿ ಆಕ್ಟಿವೇಟಿಂಗ್ ಗೋ ಟು ಟ್ಯಾಬನ್ನು ತೆರೆದು ನೋಡಿ ರಿಪ್ಲೇಸ್ ಮಾಡುವುದಕ್ಕೆ Ctrl+G ಅನ್ನು ಬಳಕೆ ಮಾಡುತ್ತಾರೆ. Ctrl+H ಡೈಲಾಗ್ ಬಾಕ್ಸ್ನಲ್ಲಿ ಆಕ್ಟಿವೇಟಿಂಗ್ ಟ್ಯಾಬನ್ನು ತೆರೆದು ನೋಡಿ ಮತ್ತು ರಿಪ್ಲೇಸ್ ಮಾಡುವುದಕ್ಕೆ Ctrl+H ಅನ್ನು ಯೂಸ್ ಮಾಡುತ್ತಾರೆ. ಅದೇ ರೀತಿಯಾಗಿ Ctrl+I ಇಟಾಲಿಕ್ ಅನ್ನು ತೆರೆಯಲು ಬಳಕೆ ಮಾಡುತ್ತಾರೆ. Ctrl+J ಆನ್ಲೈನ್ ಜಸ್ಟಿಫೈ ಮಾಡಲು Ctrl+J ಅನ್ನು ಬಳಕೆ ಮಾಡುತ್ತಾರೆ. Ctrl+K ಅನ್ನು ಒತ್ತಲು ಕಾರಣ ಹೈಪರ್ಲಿಂಕ್ ಸೇರ್ಪಡೆ ಮಾಡುವುದಕ್ಕೆ Ctrl+K ಅನ್ನು ಒತ್ತುತ್ತಾರೆ. Ctrl+L ಹೆಡ್ ಜೋಡಣೆ ಮಾಡುವುದಕ್ಕೆ Ctrl+L ಅನ್ನು ಒತ್ತುತ್ತಾರೆ. Ctrl+M ಎಡ ತುದಿಯನ್ನು ತೆರೆಯಲು. ಅದೇ ರೀತಿಯಾಗಿ Ctrl+N ಹೊಸ ದಾಖಲೆಯನ್ನು ನ್ಯೂ ಡಾಕ್ಯುಮೆಂಟ್ಸನ್ನು ಮಾಡಲು Ctrl+N. ಅದೇ ರೀತಿ Ctrl+O ದಾಖಲೆ ತೆರೆಯುವುದಕ್ಕೆ Ctrl+O ಅನ್ನು ಒತ್ತುತ್ತಾರೆ. Ctrl+P ಪ್ರಿಂಟ್ ಡೈಲಾಗ್ ಬಾಕ್ಸ್ ತೆರೆಯುವುದಕ್ಕೆ ಓಪನ್ ಪ್ರಿಂಟ್ ಡೈಲಾಗ್ ಬಾಕ್ಸ್ ತೆರೆಯೋದಕ್ಕೆ Ctrl+P ಅನ್ನು ಒತ್ತುತ್ತಾರೆ. Ctrl+Q ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಲೈನ್ ಸ್ಪೇಸ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸನ್ನು Ctrl+Q ಮೂಲಕ ಮಾಡುತ್ತಾರೆ. Ctrl+R ಆಯ್ಕೆ ಮಾಡಿದ ಪ್ಯಾರಾಗ್ರಾಫ್ನ ಬಲಭಾಗದ ಜೋಡಣೆ ಮಾಡುವುದಕ್ಕೆ Ctrl+R ಅನ್ನು ಸೇವ್ ಮಾಡುತ್ತಾರೆ. Ctrl+S ಅನ್ನು ಒತ್ತಲು ಕಾರಣ ಅದೇ ಹೆಸರಿನಲ್ಲಿ ಡಾಕ್ಯುಮೆಂಟನ್ನು ಸೇವ್ ಮಾಡಲು Ctrl+S ಅನ್ನು ಒತ್ತುತ್ತಾರೆ. ಅದೇ ರೀತಿಯಾಗಿ Ctrl+T ಹ್ಯಾಂಗಿಂಗ್ ಇಂಡೆಂಟ್ ಆಗಿದೆ. Ctrl+U
ಅಂಡರ್ಲೈನ್ ಹೈಲೈಟ್ಸ್ ಸೆಲೆಕ್ಷನ್ ಮಾಡಲು Ctrl+U ಅನ್ನು ಒತ್ತುತ್ತಾರೆ. Ctrl+V ಅಂದರೆ ಅಂಟಿಸುವುದು. ಪೇಸ್ಟ್ ಮಾಡಲು Ctrl+V ಅನ್ನು ಒತ್ತುತ್ತಾರೆ. Ctrl+X ಒತ್ತಲು ಕಾರಣ ಆಯ್ಕೆ ಮಾಡಿದ ವಿಷಯವನ್ನು ಕತ್ತರಿಸುವುದಕ್ಕೆ ಕಟ್ ಆ್ಯಂಡ್ ಸೆಲೆಕ್ಟ್ ಮಾಡೋದಕ್ಕೆ Ctrl+X. Ctrl+Y ಅನ್ನು ರೀಡೋ ದ ಲಾಸ್ಟ್ ಆ್ಯಕ್ಷನ್ ಪರ್ಫಾರ್ಮ್ಡ್ ಒತ್ತಲು Ctrl+Z ಅದೇ ರೀತಿಯಾಗಿ ವಿಂಡೋ ಲಾಸ್ಟ್ ಆ್ಯಕ್ಷನ್ ಆಗಿದೆ. ಅದೇ ರೀತಿಯಾಗಿ ವಿಸ್ತೃತ ರೂಪ ಮತ್ತು ಪರಿಕಲ್ಪನೆ ಬಗ್ಗೆ ಸ್ವಲ್ಪ ನೋಡಿಕೊಳ್ಳೋಣ. LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. CRT ಅಂದರೆ ಕ್ಯಾಥೋಡ್ ರೇ ಟ್ಯೂಬ್. LED ಲೈಟ್ ಎಮಿಟಿಂಗ್ ಡಯೋಡ್ಸ್. ಅದೇ ರೀತಿಯಾಗಿ CD ಅಂದರೆ ಕಾಪ್ಟಿಕ್ ಡಿಸ್ಕ್. IP ಅಂದರೆ ಹ್ಯೂಲೆಟ್ ಪ್ಯಾಕರ್ಡ್. ಅದೇ ರೀತಿಯಾಗಿ CD-RW ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೈಟಬಲ್. CD ಮತ್ತು ROM ಅಂದರೆ ಕ್ಯಾಪ್ಟಬಲ್ ಡಿಸ್ಕ್ ರೀಡ್ ಓನ್ಲಿ ಮೆಮರಿ. CDR ಅಂದರೆ ಕ್ಯಾಪ್ಟಬಲ್ ಡಿಸ್ಕ್ ರೆಕಾರ್ಡಬಲ್. CDMO ಕ್ಯಾಪ್ಟಬಲ್ ಡಿಸ್ಕ್ ಮ್ಯಾಗ್ನೆಟೋ ಆಪ್ಟಿಕ್. FD ಅಂದರೆ ಫ್ಲೈಪ್ ಡಿಸ್ಕ್. OS ಅಂದರೆ ಆಪರೇಟಿಂಗ್ ಸಿಸ್ಟಮ್. ಇದು ಬೇಸಿಕ್ ಅಂದರೆ ಬೈನರಿ ಆಲ್ ಪರ್ಪಸ್ ಮೊಬೈಲ್ ಇನ್ಸ್ಟ್ರಕ್ಷನ್ ಕೋಡ್. ಇವು IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. DVD ಅಂದರೆ ಡಿಜಿಟಲ್ ವರ್ಚುವಲ್ ಡಿಸ್ಕ್. WMP ಅಂದರೆ ವಿಂಡೋಸ್ ಮೀಡಿಯಾ ಪ್ಲೇಯರ್. JPEG ಜಾಯಿಂಟ್ ಫೋಟೋಗ್ರಫಿ ಎಕ್ಸ್ಪೋರ್ಟ್ ಗ್ರೂಪ್. GIF ಗ್ರಾಫಿಕ್ ಇಂಟರ್ಚೇಂಜಬಲ್ ಫಾರ್ಮ್ಯಾಟ್. ಅದೇ ರೀತಿ MP3 ಅಂದರೆ ಮೂವಿಂಗ್ ಪಿಕ್ಚರ್ ಎಕ್ಸ್ಪೋರ್ಟ್ಸ್ ಗ್ರೂಪ್ POS3. HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಆಗಿದೆ. ಅದೇ ರೀತಿಯಾಗಿ SMS ಶಾರ್ಟ್ ಮೆಸೇಜ್ ಸರ್ವಿಸ್. MMS ಮಲ್ಟಿಮೀಡಿಯಾ ಮೆಸೇಜಿಂಗ್ ಸರ್ವಿಸ್. YOYO ಇಟ್ ಅನದರ್ ಆರ್ಟಿಕಲ್ ಆಫಿಕಲ್ಸ್. ಇದು ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ SEO ನೋಡೋದಾದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. USB ಯೂನಿವರ್ಸಲ್ ಸೀರಿಯಲ್ ಬಸ್. SIM ನೋಡೋದಾದರೆ ಸಬ್ಸ್ಕ್ರೈಬರ್ ಐಡೆಂಟಿ ಮಾಡ್ಯೂಲ್. ಉಳಿಕಿದ್ದನ್ನು ನೀವೇ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮುಂದಿನ ಭಾಗಕ್ಕೆ ಹೋಗೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಬಾಯ್ ಫ್ರೆಂಡ್ಸ್.